ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಆಫೀಸರ್ಸ್ ನಾವು ಈಗಾಗಲೇ 7 ಜನರನ್ನು ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಕೆಲವರನ್ನು ಸಸ್ಪೆಂಡ್ ಮಾಡಬೇಕಂತೆ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಕ್ರಮ ತಗೊಳ್ಳುತ್ತೆ. ಸರ್ ಅವ್ರನ್ನ ಬದಲಿ ಮಾಡ್ತಾರಾ ಸರ್? ಶಿಫ್ಟ್ ಮಾಡ್ತೀರಾ? ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀರಾ? ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತ ಅದು ಕೂಡ ಯೋಚನೆ ಇದೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ತಗೊಂಡು ಮಾಡಿದ್ದೇವೆ ಎಕ್ಸ್ಪೈರಿ ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನು ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರಾದ್ರೂ ಸೀನಿಯರ್ ಆಫೀಸರ್ಸ್ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದರೆ ಪ್ರಮುಖವಾಗಿದ್ದಂಥ ಜೈಲರ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಮಾಡಿಲ್ಲ ಅನ್ನೋದು ಒಂದು ಆರೋಪ ಇದೆ ಸರ್. ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಈಗ ಅತಿ ಹೇಳ್ತಾ ಇದ್ದೀನಿ, ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದಾರೆ. ಜೈಲಿನಿಂದ ಅವ್ರು ಏನು ಸರ್, ಈ ಸರ್ಕಾರ ಜನರ ಪರವಾಗಿಲ್ಲ, ದುಡ್ಡಿದ್ದರ ಪರವಾಗಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್. ದರ್ಶನ್ ವಿಚಾರಕ್ಕೆ ಸಂಬಂಧ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರ ಪರ ಇದ್ದಾರೆ? ನಾವು ಜನರ ಪರ ಇದ್ದಾರೆ. 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರೆ ಯಾರ ಪರ? ಯಾರು ಅವರು ಏನು ಮಾಡಿದ್ದಾರೆ? ಕೃಷಿಯವ್ರಿಗೂ ಬಡವರಿಗೆ ಏನು ಮಾಡಿದ್ದಾರೆ? ಮಾತಾಡಿ ಟೀಕೆ ಮಾಡೋಕ್ಕೆ ಏನೋ ಟೀಕೆ ಮಾಡಬೇಕು, ಟೀಕೆ ಮಾಡೋದು. ಅವ್ರು ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ದರ್ಶನ್ ಅವರ ಮರ್ಡರ್ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಅವರ ತಂದೆಯವರು ಕೂಡ ಜಡ್ಜ್ ಅವರ ನೇತೃತ್ವದಾಗ ಒಂದು ತನಿಖೆ ತಂಡ ರಚನೆ ಮಾಡಿ ತನಿಖೆ ಮಾಡಬೇಕು, ಅದರಿಂದ ನಮಗೆ ನ್ಯಾಯ ಸಿಗುತ್ತೆ. ಹೋಮ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ, ಅವ್ರು ಹೋಗಿ ಪರಿಶೀಲನೆ ಮಾಡಿ ಏನು ರಿಪೋರ್ಟ್ ಬಂದಿದೆ ಅದಕ್ಕೆ ರಾಜ್ಯ ಸರ್ಕಾರ OPS 50% ಏನೋ ತಪ್ಪಿಗ ಅಂತೇಳಿ ಈಗ ನೌಕರರಿಗೆ ಅನೇಕ ದಿನದಿಂದ ಹೋರಾಟ ಮಾಡ್ತಾರೆ. ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ, ಅದನ್ನು ವಿಭಜನೆ ಮಾಡ್ಬೇಕನ್ನುವಂಥ ಬೇಡಿಕೆ ಭಾಳ ವರ್ಷದಿಂದ ಇದೆ ಸರ್.